ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಕ್ಕಳ ಸಿರಪ್ಪನ್ನು ಎಷ್ಟು ತಿಂಗಳವರೆಗೂ ಯೂಸ್ ಮಾಡ್ಬೋದು ಅಥವಾ ಎಕ್ಸ್ಪೈರಿ ಡೇಟ್ ಮುಗಿಯೋವರೆಗೂ ಯೂಸ್ ಮಾಡಬಹುದಾ ಅಥವಾ ನಾನು ಯೂಸ್ ಮಾಡುವಂಥ ಕೆಲವೊಂದು ಟಿಪ್ಪು ನಾವು ಡಾಕ್ಟರ್ನ ಕೇಳಿದಾಗ ಅವರು ಹೇಳುವಂಥ ಕೆಲವೊಂದು ಟಿಪ್ಗಳನ್ನ ಇವತ್ತು ಹೇಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗುತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೋಲ್ಡ್ ಆಗಿದೆ, ವಾಯ್ಸ್ ಹೊರಟೋಗಿದೆ, ಎಷ್ಟು ಕ್ಲಾರಿಟಿಯಾಗಿ ಕೇಳಿಸ್ತಿದೆ ಗೊತ್ತಿಲ್ಲ, ಬಟ್ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋ ನೋಡಿ ಅಂತ ಹೇಳಿ, ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲು ಮಕ್ಕಳಿಗೆ ಈ ಸಿರಪ್ಪು ಕ್ಯಾಪ್ ಅಂದರೆ ಈ ಕ್ಯಾಪ್ ಓಪನ್ ಮಾಡಿದ ದಿನದಿಂದ ಎಕ್ಸ್ಪೈರಿ ಡೇಟ್ ಆಗೋವರೆಗೂ ಈ ಡೇಟ್ ನೋಡಿಕೊಂಡು ಯೂಸ್ ಮಾಡೋದು ನಾವು ನೋಡಿರ್ತೀವಿ. ಬಟ್ ಅದು ಬಹಳ ತಪ್ಪು. ಮುಂಚೆನೇ ಎಕ್ಸ್ಪೈರಿ ಡೇಟ್ ನಾವು ನೋಡೇ ತೊಗೊಂಬಂದಿರ್ತೀವಿ. ಬಟ್ ಅದರ ಪವರ್ ಇರೋದು ಒಂದು ತಿಂಗಳಿಂದ 3 ತಿಂಗಳು ಅಷ್ಟೇ ಅದ್ರ ಪವರು. ಆಮೇಲೆ ನೀವು ಹಾಕಿದ್ರೆ ಇದ್ರ ಪವರ್ ಕಮ್ಮಿನ ಆಗ್ಬೋದು, ಮಕ್ಕಳಿಗೆ ತೊಂದರೆ ಜಾಸ್ತಿನಾದರೂ ಆಗ್ಬೋದು. ಇದನ್ನ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋದು ಒಳ್ಳೆಯದು. ಹಾಗಿದ್ರೆ ಇದು ಕಾರಣ ಏನು ಅಂದರೆ, ಅದು ಕ್ಯಾಪ್ ಓಪನ್ ಮಾಡಿದ ತಕ್ಷಣ ಏನೇನು ಆಗ್ಬೋದು ಅನ್ನೋದು ನಾನು ಕೆಲವೊಂದು ಡಾಕ್ಟರ್ನ ಕೇಳಿದಾಗ ಅವರು ಕೆಲವೊಂದು ಪಾಯಿಂಟ್ಸ್ಗಳನ್ನ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳಿದ್ರು. ಅದನ್ನು ನಾನು ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲು ಅದು ಕ್ಯಾಪ್ ಓಪನ್ ಮಾಡಿದ ತಕ್ಷಣ ಅದು ಗಾಳಿಗೆ ಕಾಂಟ್ಯಾಕ್ಟ್ ಆಗೋದು ಜಾಸ್ತಿ ಆಗುತ್ತೆ. ಯಾಕಂದರೆ ನಾವು ಕ್ಯಾಪ್ ತೆಗಿತಿರ್ತೀವಿ, ಹಾಕ್ತಿರ್ತೀವಿ, ಒಂದು ಸರಿ ಹೇಗೆ ಹೋಗಿದ್ರೆ ಅದು ಗಾಳಿನ ಕಾಂಟ್ಯಾಕ್ಟ್ ಮಾಡುತ್ತೆ ಮತ್ತು ಮಾಯ್ಶ್ಚರೈಸ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆದಷ್ಟು 3 ತಿಂಗಳು ಒಳಗಡೆನೆ ಯೂಸ್ ಮಾಡಿ, ಅಥವಾ ಇನ್ನೂ ಕಮ್ಮಿ ಒಂದು 2 ತಿಂಗಳು ಯೂಸ್ ಮಾಡಿದ್ರೂ ಒಳ್ಳೆಯದು. ಇನ್ನೊಂದು ಫಂಗಲ್ ಡೆವಲಪ್ಮೆಂಟ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ಫೆಕ್ಷನ್ ಅನ್ನೋದು ಮಕ್ಕಳಿಗೆ ಒಳಗಡೆ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಈ ಟಾನಿಕ್ಗಳು ಹಾಕಿದ ತಕ್ಷಣ ನೀವು 3 ತಿಂಗಳು ಮೇಲೆ ಅಥವಾ 1 ವರ್ಷದವರೆಗೂ ಟಾನಿಕ್ಗಳು ಹಾಕಿದ ತಕ್ಷಣ ಅವ್ರಿಗೆ ಏನೂ ವರ್ಕ್ ಆಗದೇ ಇರ್ಬೋದು. ನೀವು ಟಾನಿಕ್ಗಳನ್ನ ಯೂಸ್ ಮಾಡ್ತೀರಿ, ಏನೂ ವರ್ಕ್ ಆಗದೇ ಇರ್ಬೋದು, ಅಥವಾ ತೊಂದರೆ ಜಾಸ್ತಿ ಆಗ್ಬೋದು. ಬ್ಯಾಕ್ಟೀರಿಯಾ ಅನ್ನೋದು ಆಲ್ರೆಡಿ ಬಂದಿರುತ್ತೆ. 3 ತಿಂಗಳವರೆಗೂ ಅದೇ ಜಾಸ್ತಿ ಅಂತಲೇ ಹೇಳ್ತಾರೆ. 3 ತಿಂಗಳವರೆಗೂ ಯೂಸ್ ಮಾಡೋದು ಸಹ ತಪ್ಪು. ಇನ್ನು ಕಮ್ಮಿನೇ ಯೂಸ್ ಮಾಡಿ. ವರ್ಕ್ ಆಗಿಲ್ಲ ಅಂದರೆ ಬೇರೆದು ಯೂಸ್ ಮಾಡಿದ್ರೆ ಬೆಟರ್ ಅಂತ ಹೇಳ್ಬೋದು. ಆಲ್ರೆಡಿ ಬ್ಯಾಕ್ಟೀರಿಯಾ ಇರೋದಕ್ಕೂ ಸ್ಟಾರ್ಟ್ ಆಗಿರುತ್ತೆ. ಸೀಲ್ ಓಪನ್ ಮಾಡಿದ್ಮೇಲೆ, ಆಲ್ಮೋಸ್ಟು ಸೀಲ್ ಓಪನ್ ಮಾಡಿದ್ಮೇಲೆ ಅದು ಗಾಳಿಗೆ ಕಾಂಟ್ಯಾಕ್ಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಪವರ್ ಕಮ್ಮಿ ಆಗುತ್ತೆ. ಮಗುಗೆ ಏನೂ ವರ್ಕ್ ಆಗದೇ ಇರ್ಬೋದು, ಮುಂದೆ ಪ್ರಾಬ್ಲಮ್ ಇನ್ನೂ ಜಾಸ್ತಿನೇ ಆಗ್ಬೋದು. ಈ ಥರ ಕೆಲವೊಂದು ಇನ್ಫೆಕ್ಷನ್ ಆಗ್ಬೋದು. ಇದರಿಂದ ನೀವು ತುಂಬ ಕೇರ್ಫುಲ್ಲಾಗಿರಬೇಕು ಅಂತಲೇ ಹೇಳ್ತೀನಿ. ಸ್ವೀಟ್ ಇರುತ್ತೆ ಆಲ್ಮೋಸ್ಟ್. ಕೆಲವೊಂದು ಈ ಕಫದ್ದು ಅದು ಇದು ಸ್ವಲ್ಪ ಕಹಿ ಇರುತ್ತೆ ಬಿಟ್ಟರೆ ಇವೆಲ್ಲ ಸ್ವೀಟ್ ಇರುತ್ತೆ. ಇದನ್ನ ಸೇಫ್ ಇರೋ ಜಾಗಕ್ಕೆ ನೀಟಾಗಿ ಇಟ್ಕೋಬೇಕು. ಇಲ್ಲಾಂದ್ರೆಲ್ಲ ಹಾಕೋದು, ಅದು ಸುತ್ತ ಈ ಕಪ್ಪಿರ್ವೆಗಳು ಸುತ್ಕೊಂಡಿರೋದು, ಕೆಂಪಿರ್ವೆ ಸುತ್ಕೊಂಡಿರೋದು ಬಹಳಷ್ಟು ನೋಡಿರ್ತೀವಿ ಕಣ್ಣಿಂದ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಪವರ್ ಅದರದ್ದು ಆಟೋಮೆಟಿಕ್ ಕಮ್ಮಿ ಆಗುತ್ತೆ ಅಥವಾ ವರ್ಕ್ ಆಗದೇ ಇರಬಹುದು. ಇದ್ರದ್ದೇ ಪವರ್ ಕಮ್ಮಿ ಆಗಿರುತ್ತೆ. ಈ ಥರ ಒಂದು ಪ್ರಾಬ್ಲಮ್ಸ್ನ ನೀವು ಮುಂದೆ ಫೇಸ್ ಮಾಡೋ ಅಂಥದ್ದು ಬರಬಹುದು. ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.